ಕೊನೆಗೂ ನಾವು ನೀವು ಎಲ್ಲರೂ ಅತ್ಯಂತ ಕಾತುರರಾಗಿ ಕಾಯ್ತಾ ಇದ್ದಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಚಿತ್ರಮಂದಿರಗಳಲ್ಲಿ ದರ್ಶನ ಕೊಟ್ಟಾಯ್ತು. ನಮ್ಮಲ್ಲಿ ಆ ದರ್ಶನವನ್ನ ಸಾಕಷ್ಟು ಜನ ತಗೊಂಡ್ ಕೂಡ ಆಗಿದೆ. ಡೈಲಿ ಬೇಸಿಸ್ ಅಲ್ಲಿ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡುವಂತಹ ನಮ್ಗೆ ಸಖತ್ ಖುಷಿ ಆಗೋದು ಯಾವಾಗ ಗೊತ್ತಾ? ಒಂದು ಕನ್ನಡ ಸಿನಿಮಾದ ಟಿಕೆಟ್ ಅನ್ನ ಬುಕ್ ಮಾಡೋದಕ್ಕೆ ಕಷ್ಟ ಆದಾಗ, ಟಿಕೆಟ್ ಸಿಗದೆ ಇದ್ದಾಗ, ಆಗ ನಮಗ್ ಸಿಗೋ ಖುಷಿ ಕಿಕ್ಕೆ ಬೇರೆ. ಆಬ್ವಿಯಸ್ಲಿ ನಿಮ್ಮಲ್ಲೂ ಸಾಕಷ್ಟು ಜನ ಇದನ್ನ ಎದುರಿಸಿರ್ತೀರ. ಏನ್ ಗುರು ಎಲ್ಲಾ ಕಡೆ ಸೋಲ್ಡ್ ಔಟು ಅಂತ ಅನ್ಕೊಂಡಿರ್ತೀರ. ಇಷ್ಟೆಲ್ಲ ಆಗ್ತಿದೆ ಅಂತಂದ್ಮೇಲೆ ಸಿನಿಮಾ ಕಲೆಕ್ಷನ್ ನ ವಿಷಯದಲ್ಲಿ ಒಂದು ದೊಡ್ಡ ಕಮಾಲನ್ನ ಮಾಡಿರ್ಲೇಬೇಕಲ್ವಾ ಗುರುವೆ. ಸೊ ಬನ್ನಿ, ಹಾಗಿದ್ರೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಎಷ್ಟು ಗಳಿಸಿದೆ, ಬೇರೆ ಭಾಷೆಗಳಲ್ಲಿ ಹೇಗ್ ಪರ್ಫಾರ್ಮ್ ಮಾಡ್ತಿದೆ ಅಂಡ್ 1000 ಕೋಟಿಯ ಕನಸು ನನಸಾಗುತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಿಮ್ಗೆ ನಮ್ಮ ಚಾನಲ್ ಅಲ್ಲಿ ಬರುವಂತಹ ಕಂಟೆಂಟ್ ಗಳು ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನ ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಇದರ ಕಲೆಕ್ಷನ್ ಬಗ್ಗೆ ಮುಂದೆ ವಿಡಿಯೋದಲ್ಲಿ ಮಾತಾಡೋಣ. ಎಷ್ಟೋ ದಿನಗಳಿಂದ ಕಾಂತಾರ ಚಾಪ್ಟರ್ 1 ಸಿನಿಮಾದ ರಿಲೀಸ್ಗೆ ಕಾಯ್ತಾ ಇದ್ದಂತಹ ನನಗೆ ಆ ಟ್ರೈಲರ್ ನೋಡಿದ್ಮೇಲೆ ಇವರು ಅಚೀವ್ ಮಾಡೋದಕ್ಕೆ ಹೊರಟಿರುವಂತಹ ಸ್ಕೇಲ್ ನ ಐಡಿಯಾ ಸಿಕ್ತು ಅಂಡ್ ಇದ್ದಂತಹ ಎಕ್ಸೈಟ್ಮೆಂಟ್ ಇನ್ನಷ್ಟು ಹೆಚ್ಚಾಯ್ತು. ಇನ್ಫ್ಯಾಕ್ಟ್ ಡಬ್ಬಲ್ಲೇ ಆಯ್ತು ಅಂತ ಹೇಳ್ತೀನಿ. ಅಡ್ವಾನ್ಸ್ ಬುಕಿಂಗ್ ಯಾವಾಗ ಓಪನ್ ಆಗುತ್ತೆ ಅನ್ನೋ ತವಕ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. ಇನ್ನು ಇದರ ಅಡ್ವಾನ್ಸ್ ಬುಕಿಂಗ್ ಓಪನ್ ಆದಾಗ್ಲಂತೂ ಬುಕ್ ಮೈ ಶೋ ನಲ್ಲಿ ಪ್ರೀಮಿಯಂ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡಿದ ಸೀಟ್ ಎಲ್ಲ ಪೇಮೆಂಟ್ ಆಗುವಷ್ಟರಲ್ಲಿ ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇತ್ತು. ಈ ಎಲ್ಲಾ ಸ್ಟ್ರಗಲ್ ಗಳ ನಂತರ ಟಿಕೆಟ್ ಸಿಕ್ತು. ನಾನು ಸಿನಿಮಾನ ವಿಟ್ನೆಸ್ ಮಾಡಿದೆ ಅಂಡ್ ಅದು ಕೊಟ್ಟಂತಹ ಎಕ್ಸ್ಪೀರಿಯನ್ಸು ಟ್ರೂಲಿ ಅಮೇಸಿಂಗ್. ಪ್ರೀಮಿಯರ್ ಮುಗಿದ ಆ ರಾತ್ರಿನೇ ಕಾಂತಾರಾಗೆ ಒಳ್ಳೆ ವರ್ಡ್ ಆಫ್ ಮೌತ್ ಸಿಕ್ತು ಅಂಡ್ ಅದು ಇದರ ಆಡಿಯನ್ಸ್ ಪೂಲ್ಗೆ ಇನ್ನಷ್ಟು ಫೋರ್ಸ್ ಹಾಕ್ತು. ಸೊ ಓಪನಿಂಗ್ ಡೇ ವಿಶ್ವದಾದ್ಯಂತ 89 ಕೋಟಿಯ ಮ್ಯಾಸಿವ್ ನಂಬರ್ಸ್ ಅನ್ನ ಹೋಗಿ ತಲುಪುತ್ತೆ. ಓಪನಿಂಗ್ ಡೇ KGF 2 ನ ಕಲೆಕ್ಷನ್ ಇದಕ್ಕಿಂತ ಜಾಸ್ತಿನೇ ಇತ್ತಲ್ವಾ ಅಂತ ನೀವು ಅನ್ಕೋಬಹುದು. ಬಟ್ ಅದಕ್ಕೆ ಒಂದು ಕಾರಣ ಇದೆ. 2022ರಲ್ಲಿ ತೆರೆ ಕಂಡಂತಹ ಕಾಂತಾರ ಒಂದು ಕಂಪ್ಲೀಟ್ ಫಿಲಂ ಆಗಿತ್ತು. ಕತೆಗೆ ಒಂದು ಅಲ್ಟಿಮೇಟ್ ಆರ್ಕ್ ಕೂಡ ಇತ್ತು. ಆದ್ರೆ KGF 2 ಆಗ್ಲಿ, ಪುಷ್ಪ 2 ಆಗ್ಲಿ, ಬಾಹುಬಲಿ 2 ಆಗ್ಲಿ, ಇಲ್ಲಿ ಕತೆಗೆ ಒಂದು ಓಪನ್ ಲೂಪ್ ಇತ್ತು, ಒಂದು ಕ್ಲಿಫ್ ಹ್ಯಾಂಗರ್ ಇತ್ತು. ಕತೆಯಲ್ಲಿ ಮುಂದೇನೋ ದೊಡ್ಡದಿದೆ ಅನ್ನೋ ಹಿಂಟ್ನೊಂದಿಗೆ ಸಿನಿಮಾ ಎಂಡ್ ಮಾಡಿದ್ರು. ಹಾಗಾಗಿ ಜನಗಳಲ್ಲಿ ಕಾಂತಾರ ಸಿನಿಮಾ ಬಗ್ಗೆ, ಎಸ್ಪೆಷಲಿ ಹಿಂದಿ ಬೆಲ್ಟ್ ನ ಆಡಿಯನ್ಸ್ಗೆ ಈ ಸಿನಿಮಾ ನೋಡ್ಲೇಬೇಕು ಅನ್ನುವಂತಹ ಕ್ರೇವಿಂಗ್ಸ್ ಓಪನಿಂಗ್ ಡೇ ಅಲ್ಲಿ ಕ್ರಿಯೇಟ್ ಆಗಿದ್ದು ಸ್ವಲ್ಪ ಕಮ್ಮಿನೇ. ಬಟ್ ಈ 89 ಕೋಟಿ ಅನ್ನೋ ನಂಬರ್ ಕೂಡ ನಾವು ಕಡೆಗಣಿಸೋ ಪ್ರಶ್ನೆನೇ ಇಲ್ಲ. ಎಷ್ಟೋ ಸಿನಿಮಾಗಳ ಡ್ರೀಮ್ ನಂಬರ್ ನ ಇದು ಪಾರ್ ಮಾಡಿ ನಿಂತಿದೆ ಅಂತಾನೆ ಹೇಳ್ತೀನಿ. ನಮ್ಮ ಕಾಂತಾರ ಕನ್ನಡದಲ್ಲಿ ಬಾಕ್ಸ್ ಆಫೀಸ್ ನ ಲೂಟಿ ಮಾಡ್ತಿರೋದು ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ. ಇದರ ಬಾಕ್ಸ್ ಆಫೀಸ್ ಲೆಕ್ಕಾಚಾರದ ಮೇಲೆ ಹಲವಾರು ವೆಬ್ಸೈಟ್ಗಳು ಮತ್ತು ಸೋರ್ಸ್ಗಳು ಬೇರೆ ಬೇರೆ ತರದ ರಿಪೋರ್ಟ್ ಅನ್ನ ಮಾಡ್ತಾ ಬಂದಿದ್ದಾರೆ ಅಂಡ್ ಎಲ್ಲವನ್ನ ಕನ್ಸಾಲಿಡೇಟ್ ಮಾಡಿ ನಮ್ಮ ಸೋರ್ಸಸ್ ಗಳ ಮೂಲಕ ವಿಷಯಗಳನ್ನ ಕಲೆ ಹಾಕಿ ಇದರ ಬಗ್ಗೆ ಒಂದು ಅಪ್ರಾಕ್ಸಿಮೇಟ್ ಬಾಕ್ಸ್ ಆಫೀಸ್ ಅನಾಲಿಸಿಸ್ ಅನ್ನ ನಿಮ್ ಮುಂದೆ ಇಡ್ತಿದೀವಿ. ಅಲ್ಲಿ ಹೀಗಿದೆಯಲ್ಲ ಗುರು, ಇಲ್ಲಿ ಹಾಗಿದೆಯಲ್ಲ ಗುರುವೆ ಅನ್ನೋ ಥಾಟು ನಿಮ್ ತಲೆಗೆ ಬರದೇ ಇರಲಿ ಅನ್ನೋದಕ್ಕೆ ಈ ಒಂದು ಪೀಠಿಕೆ. ಜೋಕ್ಸ್ ಅಪಾರ್ಟ್, 11 ದಿನಗಳ ಬಾಕ್ಸ್ ಆಫೀಸ್ ರನ್ ಅನ್ನ ಮುಗಿಸಿರುವಂತಹ ಕಾಂತಾರ ಚಾಪ್ಟರ್ 1 ಓವರ್ ಆಲ್ 655 ಕೋಟಿಯ ಕಲೆಕ್ಷನ್ ಅನ್ನ ವರ್ಲ್ಡ್ ವೈಡ್ ಮಾಡಿದೆ ಅಂತ ಸಿನಿಮಾ ತಂಡ ಹೇಳ್ಕೊಂಡಿದ್ದಾರೆ. ಅಂಡ್ ನಾವು ಟ್ರಸ್ಟ್ ಮಾಡುವಂತಹ ಸ್ಯಾಕ್ನಿಕ್ ಸೋರ್ಸ್ ನ ಪ್ರಕಾರ ಸಿನಿಮಾ 610 ಕೋಟಿ ಗಳಿಸಿದೆ ಅಂತ ವರದಿ ಮಾಡಿದೆ. ಅದರಲ್ಲಿ 522 ಕೋಟಿ ಇಂಡಿಯಾದ ಗ್ರಾಸ್ ಕಲೆಕ್ಷನ್ ಅಂಡ್ 88 ಕೋಟಿ ಓವರ್ಸೀಸ್ ನ ಗ್ರಾಸ್ ಕಲೆಕ್ಷನ್. ಇನ್ನು ಇದರ 522 ಕೋಟಿಯ ಗ್ರಾಸ್ ಕಲೆಕ್ಷನ್ ನಲ್ಲಿ 438.65 ಕೋಟಿ ಇದರ ಅಪ್ರಾಕ್ಸಿಮೇಟ್ ನೆಟ್ ಕಲೆಕ್ಷನ್. ನೆಟ್ ಕಲೆಕ್ಷನ್ ಮತ್ತು ಗ್ರಾಸ್ ಕಲೆಕ್ಷನ್ ಬಗ್ಗೆ ಐಡಿಯಾ ಇಲ್ಲದೆ ಇರೋರಿಗೆ ಈ ಒಂದು ಮಾಹಿತಿ. ಗ್ರಾಸ್ ಕಲೆಕ್ಷನ್ ಅಂದ್ರೆ ಟಿಕೆಟ್ ಸೇಲ್ಸ್ ಇಂದ ಕಾಂಟ್ರಿಬ್ಯೂಟ್ ಆಗಿರುವಂತಹ ಒಟ್ಟು ಟೋಟಲ್ ಕಲೆಕ್ಷನ್ ಅಂತ. ಹಾಗೆ ನೆಟ್ ಕಲೆಕ್ಷನ್ ಅಂತ ಅಂದ್ರೆ ಗವರ್ಮೆಂಟ್ ಟ್ಯಾಕ್ಸ್ ಗಳು ಲೈಕ್ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಗಳನ್ನ ಡಿಡಕ್ಟ್ ಮಾಡಿದ ನಂತರ ಕೈಗೆ ಸಿಕ್ಕಿರುವಂತಹ ಹಣ ಅಂತ. ಈಗ ಗ್ರಾಸ್ ಕಲೆಕ್ಷನ್ ಅನ್ನ ಸೈಡ್ಗಿಟ್ಟು ನೆಟ್ ಕಲೆಕ್ಷನ್ ಅಲ್ಲೇ ಮುಂದೆ ಮಾತಾಡ್ತಾ ಹೋಗ್ತೀನಿ. ಕೇವಲ ಕನ್ನಡದ ಭಾಷೆಯಲ್ಲೇ 138.25 ಕೋಟಿಯನ್ನ ಕಾಂತಾರ ಚಾಪ್ಟರ್ 1 ಗಳಿಸಿದೆ ವಿತ್ ನೆಟ್ ಕಲೆಕ್ಷನ್. ಅಂಡ್ ಖಂಡಿತ ಇದೊಂದು ಮ್ಯಾಡ್ ನಂಬರ್ಸ್ ಅಂತ ಹೇಳ್ತೀನಿ. ಇಂತಹ ಸಿನಿಮಾಗಳು ಬಂದಾಗ್ಲೇ ನಮ್ಮ ಕನ್ನಡದ ಮಾರ್ಕೆಟ್ ಆಗ್ಲಿ, ಆಡಿಯನ್ಸ್ ಬೇಸ್ ಆಗ್ಲಿ ಎಷ್ಟು ದೊಡ್ಡದಿದೆ ಅನ್ನೋಂತಹ ಐಡಿಯಾ ಸಿಗೋದು. 2 ದಿನದ ಮುಂಚೆನೆ ಟಿಕೆಟ್ ಬುಕ್ ಮಾಡಿಸ್ಬೇಕು, ಸಿಂಗಲ್ ಸ್ಕ್ರೀನ್ ನಲ್ಲಿ ಹಲವು ಗಂಟೆಗಳ ಕಾಲ ಕ್ಯೂ ಅಲ್ಲಿ ನಿಲ್ಬೇಕು ಅನ್ನುವಂತಹ ಪರಿಸ್ಥಿತಿ ಬಂದಾಗ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನೋರು ಯಾಕೋ ಕಾಣೆ ಆದಂಗೆ ಕಾಣ್ತಾ ಇದ್ದಾರೆ. ಸೊ ಕನ್ನಡದಲ್ಲಿ 138 ಕೋಟಿ ಗಳಿಸಿರುವಂತಹ ಕಾಂತಾರ ಚಾಪ್ಟರ್ 1 ಹಿಂದಿ ವರ್ಷನ್ ನಲ್ಲಿ ನೋಡಿದ್ರೆ ನೆಕ್ ಟು ನೆಕ್ ಹೋಗ್ತಾ ಇದೆ. 11 ದಿನಗಳ ಅಂತ್ಯಕ್ಕೆ ಈ ನಮ್ಮ ಹೆಮ್ಮೆಯ ಸಿನಿಮಾ ಗಳಿಸಿರೋದು 144.5 ಕೋಟಿ. ಎಸ್ಪೆಷಲಿ ಈ ವೀಕೆಂಡ್ ಸ್ಯಾಟರ್ಡೆ ಮತ್ತು ಸಂಡೇ 2 ದಿನ 14.25 ಕೋಟಿ ಸೇಮ್ ನಂಬರ್ಸ್ ಅನ್ನ ಕಲೆ ಹಾಕಿದೆ ಅಂಡ್ ಕನ್ಸಿಸ್ಟೆಂಟ್ಲಿ ಸಿನಿಮಾ ಮುಂದುವರಿತಾ ಇದೆ ಅಂತ ಇದನ್ನ ನೋಡಿ ಹೇಳ್ಬೋದಾಗಿದೆ. ಇಷ್ಟೇ ಅಲ್ಲದೆ ಕಾಂತಾರ ಸಿನಿಮಾಗೆ ಒಳ್ಳೆ ಪುಷ್ ಅನ್ನ ಇನ್ನಷ್ಟು ಆಡ್ ಮಾಡಿರೋದು ತೆಲುಗು ವರ್ಷನ್. 11 ದಿನಗಳ ಅಂತ್ಯಕ್ಕೆ ತೆಲುಗುನಲ್ಲಿ ಈ ಸಿನಿಮಾ 76.6 ಕೋಟಿಯ ಕಲೆಕ್ಷನ್ ಅನ್ನ ಮಾಡಿದೆ ಅಂಡ್ ಬಾಯ್ಕಾಟ್ ಅಂತ ಅಂತಿದ್ದವ್ರಿಗೆಲ್ಲ ಚಳಿ ಬಿಡಿಸಿದೆ ಅಂತಾನೆ ಹೇಳ್ತೀನಿ. ಸಾಲಿಡ್ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನ ತೆಲುಗುನವರು ರಿಲೀಸ್ ಆದಾಗಲೆಲ್ಲ ಗೆಲ್ಲಿಸ್ತಾನೆ ಬಂದಿದ್ದಾರೆ ಅಂಡ್ ಅದು ಇಲ್ಲಿ ಕಂಟಿನ್ಯೂ ಆಗಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ.
ಇನ್ನು ತಮಿಳಿನಲ್ಲಿ ಕಾಂತಾರ ರಿಲೀಸ್ ಆದಂತಹ ದಿನ ಇಡ್ಲಿ ಕಡಾಯ್ ಅನ್ನುವಂತಹ ಧನುಷ್ ಅವರ ತಮಿಳು ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಇದರಿಂದ ಜನರ ಮೇಜರ್ ಇಂಟ್ರೆಸ್ಟ್ ಅಂಡ್ ಸ್ಕ್ರೀನ್ ಶೇರಿಂಗ್ ಎಲ್ಲವೂ ಆ ಸಿನಿಮಾಗೆ ಪ್ರಿಯೋರಿಟೈಸ್ ಆಗಿತ್ತು. ಅದರ ನಡುವೆ ಕೂಡ ತಮಿಳುನಾಡಿನಲ್ಲಿ ಕಾಂತಾರ ಒಳ್ಳೆ ಕಾಂಪ್ಲಿಮೆಂಟ್ಸ್ ಅನ್ನ ಪಡೆದು 11 ದಿನಗಳಲ್ಲಿ 44.25 ಕೋಟಿಯನ್ನ ಗಳಿಸೋದ್ರಲ್ಲಿ ಸಫಲವಾಗಿದೆ. ಇನ್ಫ್ಯಾಕ್ಟ್ ಮೊದಲ ದಿನದ ತಮಿಳ್ ವರ್ಷನ್ ನ ಕಲೆಕ್ಷನ್ ಏನಾಗಿತ್ತು, ನಿನ್ನೆ ಮೊನ್ನೆ ಅಂದ್ರೆ ಸ್ಯಾಟರ್ಡೆ ಮತ್ತು ಸಂಡೇ ಕೂಡ ಅದರ ಕಲೆಕ್ಷನ್ ಆಲ್ಮೋಸ್ಟ್ ಸೇಮ್. ಇದನ್ನ ನೋಡಿದ್ರೆ ತಮಿಳ್ ವರ್ಷನ್ ಲೇಟ್ ಆದ್ರೂ ಚೆನ್ನಾಗಿ ಪಿಕ್ ಆಗ್ತಿರುವಂತಹ ಸಿಗ್ನಲ್ ಅನ್ನ ದೊಡ್ಡದಾಗಿ ಕೊಟ್ಟಿದೆ. ಇನ್ನು ಮಲಯಾಳಂ ಅಲ್ಲಿ ಜನಗಳನ್ನ ಸಿನಿಮಾ ವಿಷಯದಲ್ಲಿ ಕನ್ವಿನ್ಸ್ ಮಾಡೋದು ಕಷ್ಟದ ಕೆಲಸ. ಅಲ್ಲೂ ಕೂಡ ಸಿನಿಮಾ 11 ದಿನಗಳ ಅಂತ್ಯಕ್ಕೆ 35.05 ಕೋಟಿ ಕಲೆಕ್ಷನ್ ಅನ್ನ ಮಾಡಿ ಮುನ್ನುಗ್ತಾ ಇದೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಭಾಷೆಗಳಲ್ಲೂ ಕಾಂತಾರ ಮೊದಲ ಪಾರ್ಟ್ ನ ಲೈಫ್ ಟೈಮ್ ಕಲೆಕ್ಷನ್ ಏನಿತ್ತು ಅದನ್ನ ಕಾಂತಾರ ಚಾಪ್ಟರ್ 1 ಕನ್ನಡ, ಹಿಂದಿ, ತಮಿಳು, ತೆಲುಗು ಅಂಡ್ ಮಲಯಾಳಂ ನಲ್ಲಿ ಬೀಟ್ ಮಾಡಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೊದಲನೇ ವಾರದ ಕಲೆಕ್ಷನ್ ವರ್ಲ್ಡ್ ವೈಡ್ ಹತ್ತತ್ರ 500 ಕೋಟಿಯನ್ನ ತಲುಪಿತ್ತು. ಅಂಡ್ ಅದನ್ನ ಹೊಂಬಾಳೆಯವರು ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿದ್ರು ಕೂಡ. ಬಟ್ ಒಂದು ವಾರ ಕಳೆದ್ರು ಕಾಂತಾರದ ಹೋಲ್ಡ್ ಎಲ್ಲ ಕಡೆ ಚೆನ್ನಾಗಿದೆ. ದಟ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ತನ್ನ 2ನೇ ವೀಕೆಂಡ್ ನಲ್ಲೂ ಈ ಸಿನಿಮಾ ಒಳ್ಳೆ ಸ್ಪೀಡ್ ನಲ್ಲೇ ಮುನ್ನುಗ್ತಾ ಇದೆ ಅಂಡ್ ಇದು ಸದ್ಯಕ್ಕಂತೂ ನಿಲ್ಲಲ್ಲ. ಇಷ್ಟು ಒಳ್ಳೆ ನಂಬರ್ಸ್ ಅನ್ನ ಸಿನಿಮಾ ಗಳಿಸಿದ್ರು ಹಲವಾರು ಕಡೆ ರಿಷಬ್ ಅವರು ಇನ್ನೂ ಇದರ ಪ್ರಮೋಷನಲ್ ಆಕ್ಟಿವಿಟೀಸ್ ನ ಮುಂದುವರಿಸ್ತಾ ಇದ್ದಾರೆ. ಕಳೆದ ವಾರ ಅಮಿತಾಬ್ ಬಚ್ಚನ್ ಅವರು ನಡೆಸಿಕೊಡುವಂತಹ ಕೌನ್ ಬನೆಗಾ ಕರೋರ್ಪತಿಯಲ್ಲಿ ರಿಷಬ್ ಅವರು ಕಾಣಿಸ್ಕೊಂಡಿದ್ದು ಬಿಗ್ ಬಿ ಬಚ್ಚನ್ ಅವರಿಂದ ಸಾಕಷ್ಟು ಪ್ರಶಂಸೆಯನ್ನ ಗಿಟ್ಸ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ, ರಾಷ್ಟ್ರ ಪ್ರಶಸ್ತಿ ಭವನದಲ್ಲಿ ಕಾಂತಾರದ ಶೋ ಒಂದನ್ನ ಏರ್ಪಡಿಸಲಾಗಿತ್ತು. ಉನ್ನತ ಸ್ಥಾನದಲ್ಲಿರುವಂತಹ ಹಲವರು ಕಾಂತಾರವನ್ನ ವಿಟ್ನೆಸ್ ಮಾಡಿ ರಿಷಬ್ ಅವರ ಬ್ರಿಲಿಯನ್ಸ್ ಅನ್ನ ಕೊಂಡಾಡಿದ್ದಾರೆ. ತನ್ನ ಎಕ್ಸಲೆನ್ಸ್ ಇಂದ, ವಿಭಿನ್ನತೆಯಿಂದ ಎಲ್ಲರ ಮನಸ್ಸನ್ನ ಗೆಲ್ತಾ ಇರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ನಾವು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ವೇಳೆಯಲ್ಲಿ ವರ್ಲ್ಡ್ ವೈಡ್ ಈ ಕಲೆಕ್ಷನ್ ಅನ್ನ ಮಾಡಿದೆ. ಅಂಡ್ ನೀವು ಈ ವಿಡಿಯೋನ ನೋಡುವಷ್ಟರಲ್ಲಿ ಇದು ಇನ್ನೂ ಬೆಟರ್ ನಂಬರ್ಸ್ ಅನ್ನ ಕಲೆ ಹಾಕಿರುತ್ತೆ ಅಂತ ಹೇಳ್ತೀನಿ. ಇದಾಗಿತ್ತು ಕಾಂತಾರ ಚಾಪ್ಟರ್ 1 ಸಿನಿಮಾದ ಬಾಕ್ಸ್ ಆಫೀಸ್ ಅನಾಲಿಸಿಸ್. ನೀವು ದೊಡ್ಡ ದೊಡ್ಡ ನಂಬರ್ ಗಳನ್ನ ಕೇಳುವಂತಹ ಅಭ್ಯಾಸ ಮಾಡ್ಕೊಂಬಿಡಿ ಗುರುವೆ ಅಂತ ರಿಲೀಸ್ಗೂ ಮುಂಚೆನೆ ಹೇಳಿದ್ವಿ. ಅಂಡ್ ಎಕ್ಸಾಕ್ಟ್ಲಿ ಅದೇ ಆಗಿದೆ. 1000 ಕೋಟಿಯ ಟಾರ್ಗೆಟ್ ದೂರ ಇದೆ, ಬಟ್ ಇಂಪಾಸಿಬಲ್ ಅಲ್ಲ ಅನ್ನೋದು ನನ್ನ ಒಪಿನಿಯನ್. 1000 ಕೋಟಿಯ ವಿಷಯದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.